ಈ ಲೀಡರ್ಸ್ ಹುಟ್ಟಿದ ಮೇಲೆ ವಿವಾದ ಹುಟ್ಟಾ ಅಥವಾ ವಿವಾದ ಹುಟ್ಕೊಳ್ತು ಅಂತ ಹೇಳಿ ಲೀಡರ್ಸ್ ಹುಟ್ಟಿದ್ರ ಗೊತ್ತಿಲ್ಲ. ಇವತ್ತು ಕೂಡ ರಾಜಕೀಯ ನಾಯಕರೊಬ್ಬರು ವಿವಾದ ಆಗೋ ಹೇಳಿಕೆ ಕೊಟ್ಟಿದ್ದಾರೆ. ಯಾರದು, ಏನ್ ವಿವಾದ ಗಮನಿಸಿ. ನಿಮ್ಗ್ಯಾರಿಗೂ ಗೊತ್ತಿಲ್ಲ, ನಮ್ಮ ಧರ್ಮಸ್ಥಳ ಸಂಘ ಮಂಜುನಾಥ ನಂಬ್ಕೊಂಡ್ಬಿಟ್ಟಿದ್ದೀರಿ ನೀವು. ಸಂಘದ ಹೆಸರು ಧರ್ಮಸ್ಥಳ, ಆದ್ರೆ ಅಲ್ಲಿ ಧರ್ಮದ ಕೆಲಸ ನಡೀತೇ ಇಲ್ಲ. ಅಪ್ಪಪ್ಪ ಅದೇನ್ ಭಾಷಣ ಮಾಡ್ತೀರಿ ಶಾಸಕರೇ? ಹಳ್ಳಿ ಜನರಿಗೆ ಆಸರೆ ಆಗಿರೋ ಸಂಘದ ಮೇಲೂ ಈಗ ನಿಮ್ಮ ಕಣ್ಣು ಬಿದ್ದ್ಬಿಡ್ತಾ? ಧರ್ಮಸ್ಥಳ ಸಂಘ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋದೆ, ಆದ್ರೆ ಆ ಸಂಘನೇ ಸುಲಿಗೆ ಮಾಡ್ತಿದ್ಯಂತೆ. ಮಂಜುನಾಥನ ನಂಬಿದ ಮಂದಿ ಈಗ ಮಂಗ್ಯ ಆಗ್ಯಾರಂತೆ. ಇದು ಶಾಸಕರ ಭಾಷಣದ ಗತ್ತು. ಬೇರೆ ಮಾಡಲ್ಲ. ಧರ್ಮಸ್ಥಳ ಸಂಘ ಅದಲ್ಲ, ಆ ಧರ್ಮಸ್ಥಳ ಸಂಘಕ್ಕೆ ನೀವು ಕಟ್ತಾರ ಬಡ್ಡಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಧರ್ಮಸ್ಥಳ ಸಂಘ ಮಂಜುನಾಥ ನಂಬ್ಕೊಂಡ್ಬಿಟ್ಟಿದ್ದೀರಿ ನೀವು. ಮಂಡ್ಯ ಜಿಲ್ಲೆ ಮಳವಳ್ಳಿಯ ಹಾಡ್ಲಿಯಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಭರ್ಜರಿ ಭಾಷಣ ಬಿಗಿದ್ರು. ಸಡನ್ ಆಗಿ ಸಿಗೋ 10,000ಕ್ಕೆ ನೀವು ವರ್ಷ ಪೂರ್ತಿ ಯಾಕೆ ಬಡ್ಡಿ ಕಟ್ತೀರಾ ಅಂತ ಜನರನ್ನ ಪ್ರಶ್ನೆ ಮಾಡಿದ್ರು. ನೀವು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ, ದುಡ್ಡು ಕಟ್ಟಿ, ವಾರದ ದುಡ್ಡು ಕಟ್ಟಿ, ಚೀಟಿ ಮಾಡಿ ಯಾರನ್ನ ಶ್ರೀಮಂತರು ಮಾಡ್ತಾ ಇದ್ದೀರಿ ನೀವು? ಅರ್ಜೆಂಟ್ ದುಡ್ಡು ಸಿಕ್ತು 10,000 20,000 ಅಷ್ಟೇ. ನೀನು 10,000 20,000ಕ್ಕೆ ನೀ ಎಷ್ಟೊಂದು ವರ್ಷ ಕಟ್ತಾ ಇದ್ದೀನಿ? ಅಸಲಿಗೆ ಯಾಕೆ ಇಷ್ಟೆಲ್ಲ ಮಾತಾಡ್ತೀರಿ? ನೀವು ಏನ್ ಹೇಳಕೊಂತೀರಿ ಅಂತ ನೋಡಿದ್ರೆ ಮತ್ತದೇ ಗೃಹಲಕ್ಷ್ಮಿ ಗುಟ್ಟು. ನಾವು ಅಷ್ಟು ಹಣ ಕೊಟ್ವಿ, ಮಹಿಳೆಯರನ್ನ ಉದ್ಧಾರ ಮಾಡಿದ್ವಿ ಅನ್ನೋ ಮತ್ತದೇ ಉದ್ದುದ್ದ ಡೈಲಾಗು. ನೀನು 10,000 20,000ಕ್ಕೆ ನೀ ಎಷ್ಟೊಂದು ವರ್ಷ ಕಟ್ತಾ ಇದ್ದೀನಿ? ಒಳಗುಟ್ಟಲ್ಲಿ ಕಟ್ತಾ ಇದ್ದೆ. ಈ ಪಿಡುಗನ್ನ ತಪ್ಪಿಸ್ಲಿಕ್ಕೋಸ್ಕರ ಒಂದು ಮನೆ ಬದುಕು ಉಳಿಬೇಕು ಅಂತಂದ್ರೆ ಒಂದು ತಾಯಿಗೆ ಜವಾಬ್ದಾರಿ ನೀಡೋಣ ಅಂತ 2,000 ರೂಪಾಯಿ ಕೊಡ್ತಾರೆ. ಒಟ್ನಲ್ಲಿ ತಮ್ಮ ಗೃಹಲಕ್ಷ್ಮಿ ಬಗ್ಗೆ ಹೇಳಿಕೊಳ್ಳೋ ಬರದಲ್ಲಿ ನಾಲಿಗೆ ಹರಿಬಿಟ್ಟ ನರೇಂದ್ರ ಸ್ವಾಮಿ ಅವರು ರಾಜಕೀಯದಲ್ಲಿ ಒಂದ್ ರೀತಿ ವಿವಾದವನ್ನೇ ಸಾಲ ಪಡೆದಂತೆ ಕಾಣ್ತಿದೆ. ಇವತ್ತಿನ ರಾಜಕೀಯದಲ್ಲಿ ಇದೇ ಹೊಸ ರಗಳೆ ಆಗ್ಬಿಟ್ಟಿದೆ. ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯ. ಈ ಲೀಡರ್ಸ್ ಹುಟ್ಟಿದ ಮೇಲೆ ವಿವಾದ ಹುಟ್ಟಾ ಅಥವಾ ವಿವಾದ ಹುಟ್ಕೊಳ್ತು ಅಂತ ಹೇಳಿ ಲೀಡರ್ಸ್ ಹುಟ್ಟಿದ್ರ ಗೊತ್ತಿಲ್ಲ. ಇವತ್ತು ಕೂಡ ರಾಜಕೀಯ ನಾಯಕರೊಬ್ಬರು ವಿವಾದ ಆಗೋ ಹೇಳಿಕೆ ಕೊಟ್ಟಿದ್ದಾರೆ. ಯಾರದು, ಏನ್ ವಿವಾದ ಗಮನಿಸಿ. ನಿಮ್ಗ್ಯಾರಿಗೂ ಗೊತ್ತಿಲ್ಲ, ನಮ್ಮ ಧರ್ಮಸ್ಥಳ ಸಂಘ ಮಂಜುನಾಥ ನಂಬ್ಕೊಂಡ್ಬಿಟ್ಟಿದ್ದೀರಿ ನೀವು. ಸಂಘದ ಹೆಸರು ಧರ್ಮಸ್ಥಳ, ಆದ್ರೆ ಅಲ್ಲಿ ಧರ್ಮದ ಕೆಲಸ ನಡೀತೇ ಇಲ್ಲ. ಅಪ್ಪಪ್ಪ ಅದೇನ್ ಭಾಷಣ ಮಾಡ್ತೀರಿ ಶಾಸಕರೇ? ಹಳ್ಳಿ ಜನರಿಗೆ ಆಸರೆ ಆಗಿರೋ ಸಂಘದ ಮೇಲೂ ಈಗ ನಿಮ್ಮ ಕಣ್ಣು ಬಿದ್ದ್ಬಿಡ್ತಾ? ಧರ್ಮಸ್ಥಳ ಸಂಘ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋದೆ, ಆದ್ರೆ ಆ ಸಂಘನೇ ಸುಲಿಗೆ ಮಾಡ್ತಿದ್ಯಂತೆ. ಮಂಜುನಾಥನ ನಂಬಿದ ಮಂದಿ ಈಗ ಮಂಗ್ಯ ಆಗ್ಯಾರಂತೆ. ಇದು ಶಾಸಕರ ಭಾಷಣದ ಗತ್ತು. ಬೇರೆ ಮಾಡಲ್ಲ. ಧರ್ಮಸ್ಥಳ ಸಂಘ ಅದಲ್ಲ, ಆ ಧರ್ಮಸ್ಥಳ ಸಂಘಕ್ಕೆ ನೀವು ಕಟ್ತಾರ ಬಡ್ಡಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಧರ್ಮಸ್ಥಳ ಸಂಘ ಮಂಜುನಾಥ ನಂಬ್ಕೊಂಡ್ಬಿಟ್ಟಿದ್ದೀರಿ ನೀವು. ಮಂಡ್ಯ ಜಿಲ್ಲೆ ಮಳವಳ್ಳಿಯ ಹಾಡ್ಲಿಯಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಭರ್ಜರಿ ಭಾಷಣ ಬಿಗಿದ್ರು. ಸಡನ್ ಆಗಿ ಸಿಗೋ 10,000ಕ್ಕೆ ನೀವು ವರ್ಷ ಪೂರ್ತಿ ಯಾಕೆ ಬಡ್ಡಿ ಕಟ್ತೀರಾ ಅಂತ ಜನರನ್ನ ಪ್ರಶ್ನೆ ಮಾಡಿದ್ರು. ನೀವು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ, ದುಡ್ಡು ಕಟ್ಟಿ, ವಾರದ ದುಡ್ಡು ಕಟ್ಟಿ, ಚೀಟಿ ಮಾಡಿ ಯಾರನ್ನ ಶ್ರೀಮಂತರು ಮಾಡ್ತಾ ಇದ್ದೀರಿ ನೀವು? ಅರ್ಜೆಂಟ್ ದುಡ್ಡು ಸಿಕ್ತು 10,000 20,000 ಅಷ್ಟೇ. ನೀನು 10,000 20,000ಕ್ಕೆ ನೀ ಎಷ್ಟೊಂದು ವರ್ಷ ಕಟ್ತಾ ಇದ್ದೀನಿ? ಅಸಲಿಗೆ ಯಾಕೆ ಇಷ್ಟೆಲ್ಲ ಮಾತಾಡ್ತೀರಿ? ನೀವು ಏನ್ ಹೇಳಕೊಂತೀರಿ ಅಂತ ನೋಡಿದ್ರೆ ಮತ್ತದೇ ಗೃಹಲಕ್ಷ್ಮಿ ಗುಟ್ಟು. ನಾವು ಅಷ್ಟು ಹಣ ಕೊಟ್ವಿ, ಮಹಿಳೆಯರನ್ನ ಉದ್ಧಾರ ಮಾಡಿದ್ವಿ ಅನ್ನೋ ಮತ್ತದೇ ಉದ್ದುದ್ದ ಡೈಲಾಗು. ನೀನು 10,000 20,000ಕ್ಕೆ ನೀ ಎಷ್ಟೊಂದು ವರ್ಷ ಕಟ್ತಾ ಇದ್ದೀನಿ? ಒಳಗುಟ್ಟಲ್ಲಿ ಕಟ್ತಾ ಇದ್ದೆ. ಈ ಪಿಡುಗನ್ನ ತಪ್ಪಿಸ್ಲಿಕ್ಕೋಸ್ಕರ ಒಂದು ಮನೆ ಬದುಕು ಉಳಿಬೇಕು ಅಂತಂದ್ರೆ ಒಂದು ತಾಯಿಗೆ ಜವಾಬ್ದಾರಿ ನೀಡೋಣ ಅಂತ 2,000 ರೂಪಾಯಿ ಕೊಡ್ತಾರೆ. ಒಟ್ನಲ್ಲಿ ತಮ್ಮ ಗೃಹಲಕ್ಷ್ಮಿ ಬಗ್ಗೆ ಹೇಳಿಕೊಳ್ಳೋ ಬರದಲ್ಲಿ ನಾಲಿಗೆ ಹರಿಬಿಟ್ಟ ನರೇಂದ್ರ ಸ್ವಾಮಿ ಅವರು ರಾಜಕೀಯದಲ್ಲಿ ಒಂದ್ ರೀತಿ ವಿವಾದವನ್ನೇ ಸಾಲ ಪಡೆದಂತೆ ಕಾಣ್ತಿದೆ. ಇವತ್ತಿನ ರಾಜಕೀಯದಲ್ಲಿ ಇದೇ ಹೊಸ ರಗಳೆ ಆಗ್ಬಿಟ್ಟಿದೆ. ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯ. ಈ ಲೀಡರ್ಸ್ ಹುಟ್ಟಿದ ಮೇಲೆ ವಿವಾದ ಹುಟ್ಟಾ ಅಥವಾ ವಿವಾದ ಹುಟ್ಕೊಳ್ತು ಅಂತ ಹೇಳಿ ಲೀಡರ್ಸ್ ಹುಟ್ಟಿದ್ರ ಗೊತ್ತಿಲ್ಲ. ಇವತ್ತು ಕೂಡ ರಾಜಕೀಯ ನಾಯಕರೊಬ್ಬರು ವಿವಾದ ಆಗೋ ಹೇಳಿಕೆ ಕೊಟ್ಟಿದ್ದಾರೆ. ಯಾರದು, ಏನ್ ವಿವಾದ ಗಮನಿಸಿ. ನಿಮ್ಗ್ಯಾರಿಗೂ ಗೊತ್ತಿಲ್ಲ, ನಮ್ಮ ಧರ್ಮಸ್ಥಳ ಸಂಘ ಮಂಜುನಾಥ ನಂಬ್ಕೊಂಡ್ಬಿಟ್ಟಿದ್ದೀರಿ ನೀವು.
ಅದೇನ್ ಭಾಷಣ ಮಾಡ್ತೀರಿ ಶಾಸಕರೇ? ಹಳ್ಳಿ ಜನರಿಗೆ ಆಸರೆ ಆಗಿರೋ ಸಂಘದ ಮೇಲೂ ಈಗ ನಿಮ್ಮ ಕಣ್ಣು ಬಿದ್ದು ಬಿಡ್ತಾ? ಧರ್ಮಸ್ಥಳ ಸಂಘ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋದೆ, ಆದ್ರೆ ಆ ಸಂಘನೇ ಸುಲಿಗೆ ಮಾಡ್ತಿದ್ಯಂತೆ. ಮಂಜುನಾಥನ ನಂಬಿದ ಮಂದಿ ಈಗ ಮಂಗ್ಯ ಆಗ್ಯಾರಂತೆ. ಇದು ಶಾಸಕರ ಭಾಷಣದ ಗತ್ತು. ಅದು ಬೇರೆ ಮಾಡಲ್ಲ, ಧರ್ಮಸ್ಥಳ ಸಂಘ ಅದಲ್ಲ, ಆ ಧರ್ಮಸ್ಥಳ ಸಂಘಕ್ಕೆ ನೀವು ಕಟ್ತಾರ ಬಡ್ಡಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಾನು ಧರ್ಮಸ್ಥಳ ಸಂಘ ಮಂಜುನಾಥನ್ ನಂಬ್ಕೊಂಡ್ಬಿಟ್ಟಿದ್ದೀರಿ ನೀವು. ಮಂಡ್ಯ ಜಿಲ್ಲೆ ಮಳವಳ್ಳಿಯ ಹಾಟ್ಲಿಯಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಭರ್ಜರಿ ಭಾಷಣ ಬಿಗಿದ್ರು. ಸಡನ್ ಆಗಿ ಸಿಗೋ 10,000ಕ್ಕೆ ನೀವು ವರ್ಷ ಪೂರ್ತಿ ಯಾಕೆ ಬಡ್ಡಿ ಕಟ್ತೀರಾ ಅಂತ ಜನರನ್ನ ಪ್ರಶ್ನೆ ಮಾಡಿದ್ರು. ನೀವು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ದುಡ್ಡು ಕಟ್ಟಿ ವಾರದ ದುಡ್ಡು ಕಟ್ಟಿ ಚೀಟಿ ಮಾಡಿ ಯಾರನ್ನ ಶ್ರೀಮಂತರು ಮಾಡ್ತಾ ಇದ್ದೀರಿ ನೀವು? ಅರ್ಜೆಂಟಾಗಿ ದುಡ್ಡು ಸಿಕ್ತು 10,000 20,000 ಅಷ್ಟೇ. ನೀನು 10,000 20,000ಕ್ಕೆ ನೀ ಎಷ್ಟೊಂದು ವರ್ಷ ಕಟ್ತಾ ಇದ್ದೀನಿ? ಅಸಲಿಗೆ ಯಾಕೆ ಇಷ್ಟೆಲ್ಲ ಮಾತಾಡ್ತೀರಿ? ನೀವು ಏನ್ ಹೇಳಕ್ ಹೊಂಟೀರಿ ಅಂತ ನೋಡಿದ್ರೆ ಮತ್ತದೇ ಗೃಹಲಕ್ಷ್ಮಿ ಗುಟ್ಟು. ನಾವು ಅಷ್ಟು ಹಣ ಕೊಟ್ವಿ, ಮಹಿಳೆಯರನ್ನ ಉದ್ಧಾರ ಮಾಡಿದ್ವಿ ಅನ್ನೋ ಮತ್ತದೇ ಉದ್ದುದ್ದ ಡೈಲಾಗು. ನೀನು 10,000 20,000ಕ್ಕೆ ನೀ ಎಷ್ಟೊಂದು ವರ್ಷ ಕಟ್ತಾ ಇದ್ದೀನಿ? ಒಳಗುಟ್ಟಲ್ಲಿ ಕಟ್ತಾ ಇದ್ದೆ. ಈ ಪಿಡುಗನ್ನ ತಪ್ಪಿಸ್ಲಿಕ್ಕೋಸ್ಕರ ಒಂದು ಮನೆ ಬದುಕು ಉಳಿಬೇಕು ಅಂತಂದ್ರೆ ಒಂದು ತಾಯಿಗೆ ಜವಾಬ್ದಾರಿ ನೀಡೋಣ ಅಂತ 2,000 ರೂಪಾಯಿ ಕೊಡ್ತಾರೆ. ಒಟ್ನಲ್ಲಿ ತಮ್ಮ ಗೃಹಲಕ್ಷ್ಮಿ ಬಗ್ಗೆ ಹೇಳಿಕೊಳ್ಳೋ ಬರದಲ್ಲಿ ನಾಲಿಗೆ ಹರಿಬಿಟ್ಟ ನರೇಂದ್ರ ಸ್ವಾಮಿ ಅವರು ರಾಜಕೀಯದಲ್ಲಿ ಒಂದ್ ರೀತಿ ವಿವಾದವನ್ನೇ ಸಾಲ ಪಡೆದಂತೆ ಕಾಣ್ತಿದೆ. ಇವತ್ತಿನ ರಾಜಕೀಯದಲ್ಲಿ ಇದೇ ಹೊಸ ರಗಳೆ ಆಗ್ಬಿಟ್ಟಿದೆ. ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ. ಈ ಲೀಡರ್ಸ್ ಹುಟ್ಟಿದ ಮೇಲೆ ವಿವಾದ ಹುಟ್ಟ ಅಥವಾ ವಿವಾದ ಹುಟ್ಕೊಳ್ತು ಅಂತ ಹೇಳಿ ಲೀಡರ್ಸ್ ಹುಟ್ಟಿದ್ರ ಗೊತ್ತಿಲ್ಲ. ಇವತ್ತು ಕೂಡ ರಾಜಕೀಯ ನಾಯಕರೊಬ್ಬರು ವಿವಾದ ಆಗೋ ಹೇಳಿಕೆ ಕೊಟ್ಟಿದ್ದಾರೆ. ಯಾರದು, ಏನ್ ವಿವಾದ ಗಮನಿಸಿ. ನಿಮ್ಗ್ಯಾರಿಗೂ ಗೊತ್ತಿಲ್ಲ. ನಮ್ಮ ಧರ್ಮಸ್ಥಳ ಸಂಘ ಮಂಜುನಾಥನ್ ನಂಬ್ಕೊಂಡ್ಬಿಟ್ಟಿದ್ದೀರಿ ನೀವು. ಸಂಘದ ಹೆಸರು ಧರ್ಮಸ್ಥಳದ್ದು, ಆದ್ರೆ ಅಲ್ಲಿ ಧರ್ಮದ ಕೆಲಸ ನಡೀತೇ ಇಲ್ಲ. ಅಬ್ಬಬ್ಬಾ, ಅದೇನ್ ಭಾಷಣ ಮಾಡ್ತೀರಿ ಶಾಸಕರೇ? ಹಳ್ಳಿ ಜನರಿಗೆ ಆಸರೆ ಆಗಿರೋ ಸಂಘದ ಮೇಲೂ ಈಗ ನಿಮ್ಮ ಕಣ್ಣು ಬಿದ್ದು ಬಿಡ್ತಾ? ಧರ್ಮಸ್ಥಳ ಸಂಘ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋದೆ, ಆದ್ರೆ ಆ ಸಂಘನೇ ಸುಲಿಗೆ ಮಾಡ್ತಿದ್ಯಂತೆ. ಮಂಜುನಾಥನ ನಂಬಿದ ಮಂದಿ ಈಗ ಮಂಗ್ಯ ಆಗ್ಯಾರಂತೆ. ಇದು ಶಾಸಕರ ಭಾಷಣದ ಗತ್ತು. ಅದು ಬೇರೆ ಮಾಡಲ್ಲ, ಧರ್ಮಸ್ಥಳ ಸಂಘ ಅದಲ್ಲ, ಆ ಧರ್ಮಸ್ಥಳ ಸಂಘಕ್ಕೆ ನೀವು ಕಟ್ತಾರ ಬಡ್ಡಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಾನು ಧರ್ಮಸ್ಥಳ ಸಂಘ ಮಂಜುನಾಥನ್ ನಂಬ್ಕೊಂಡ್ಬಿಟ್ಟಿದ್ದೀರಿ ನೀವು. ಮಂಡ್ಯ ಜಿಲ್ಲೆ ಮಳವಳ್ಳಿಯ ಹಾಟ್ಲಿಯಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಭರ್ಜರಿ ಭಾಷಣ ಬಿಗಿದ್ರು. ಸಡನ್ ಆಗಿ ಸಿಗೋ 10,000ಕ್ಕೆ ನೀವು ವರ್ಷ ಪೂರ್ತಿ ಯಾಕೆ ಬಡ್ಡಿ ಕಟ್ತೀರಾ ಅಂತ ಜನರನ್ನ ಪ್ರಶ್ನೆ ಮಾಡಿದ್ರು. ನೀವು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ದುಡ್ಡು ಕಟ್ಟಿ ವಾರದ ದುಡ್ಡು ಕಟ್ಟಿ ಚೀಟಿ ಮಾಡಿ ಯಾರನ್ನ ಶ್ರೀಮಂತರು ಮಾಡ್ತಾ ಇದ್ದೀರಿ ನೀವು? ಅರ್ಜೆಂಟಾಗಿ ದುಡ್ಡು ಸಿಕ್ತು 10,000 20,000 ಅಷ್ಟೇ. ನೀನು 10,000 20,000ಕ್ಕೆ ನೀ ಎಷ್ಟೊಂದು ವರ್ಷ ಕಟ್ತಾ ಇದ್ದೀನಿ? ಅಸಲಿಗೆ ಯಾಕೆ ಇಷ್ಟೆಲ್ಲ ಮಾತಾಡ್ತೀರಿ? ನೀವು ಏನ್ ಹೇಳಕ್ ಹೊಂಟೀರಿ ಅಂತ ನೋಡಿದ್ರೆ ಮತ್ತದೇ ಗೃಹಲಕ್ಷ್ಮಿ ಗುಟ್ಟು. ನಾವು ಅಷ್ಟು ಹಣ ಕೊಟ್ವಿ, ಮಹಿಳೆಯರನ್ನ ಉದ್ಧಾರ ಮಾಡಿದ್ವಿ ಅನ್ನೋ ಮತ್ತದೇ ಉದ್ದುದ್ದ ಡೈಲಾಗು. ನೀನು 10,000 20,000ಕ್ಕೆ ನೀ ಎಷ್ಟೊಂದು ವರ್ಷ ಕಟ್ತಾ ಇದ್ದೀನಿ? ಒಳಗುಟ್ಟಲ್ಲಿ ಕಟ್ತಾ ಇದ್ದೆ. ಈ ಪಿಡುಗನ್ನ ತಪ್ಪಿಸ್ಲಿಕ್ಕೋಸ್ಕರ ಒಂದು ಮನೆ ಬದುಕು ಉಳಿಬೇಕು ಅಂತಂದ್ರೆ ಒಂದು ತಾಯಿಗೆ ಜವಾಬ್ದಾರಿ ನೀಡೋಣ ಅಂತ 2,000 ರೂಪಾಯಿ ಕೊಡ್ತಾರೆ. ಒಟ್ನಲ್ಲಿ ತಮ್ಮ ಗೃಹಲಕ್ಷ್ಮಿ ಬಗ್ಗೆ ಹೇಳಿಕೊಳ್ಳೋ ಬರದಲ್ಲಿ ನಾಲಿಗೆ ಹರಿಬಿಟ್ಟ ನರೇಂದ್ರ ಸ್ವಾಮಿ ಅವರು ರಾಜಕೀಯದಲ್ಲಿ ಒಂದ್ ರೀತಿ ವಿವಾದವನ್ನೇ ಸಾಲ ಪಡೆದಂತೆ ಕಾಣ್ತಿದೆ. ಇವತ್ತಿನ ರಾಜಕೀಯದಲ್ಲಿ ಇದೇ ಹೊಸ ರಗಳೆ ಆಗ್ಬಿಟ್ಟಿದೆ. ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ.